ಇವತ್ತು ಒಂದು ವೆಲ್ ಯೂನಿಕ್ ಆದಂತ ಒಂದು ಫುಡ್ ಇಂದು ವಿಡಿಯೋ ಮಾಡಾಕತ್ತೀನ್ರಿ. ನಮ್ ಸೈಡ್ ಇರೋರಿಗೆ ಗೊತ್ತಿರುತ್ತೆ, ಅದು ನೀವು ಮನೆ ಟ್ರೈ ಮಾಡ್ರಿ. ಈ ಕಡೆ ಕ್ರಿಸ್ಪಿ ಇರುತ್ತೆ. ಈಗ ನಾವು ಹೆಚ್ಕೋಬೇಕಾಗಿರೋದು ನಾನು ಅವಾಗ ವಿಡಿಯೋ ಮಾಡೀನಿ. ಎಂತ ಮಗ ಅಂದ್ರೆ ನಾನು ವಿಡಿಯೋ ಕಾಲದಾಗ ಸ್ಟಾರ್ಟಿಂಗ್ ಲಿಂದ ಓದ್ತಿದ್ವಿ, ಇಲ್ಲಿ ನೋಡಿದ್ರೆ ರೆಕಾರ್ಡೇ ಮಾಡಿಲ್ಲ. ನಸೀಬ್ ಅಂತಾರಲ್ಲ ಇದು. ನಾ ಕೇಳಾಕತ್ತೀನಿ ಒಂಥರ ಅದೇ ತರ ಬರ್ತದೆ ಸಾದ್ರ ಅದೇ ಅಲ್ಲ. ಮೆಣಸಿನಕಾಯಿ ಒಣಗಿ ಹೋಗಿರೋದು ಅಂದ್ರೆ ನಿಮ್ಗೆ ಸಾರಿ ಚಲೋ ಇರೋದು ಹಾಕಿ ನಮ್ಮ ಮನೆ ಒಣಗಿ ಹೋಗಿರೋ ಹಾಕಿವಿ. ಮತ್ತೆ ಒಣಗಿ ಹೋಗಿರೋದು ಕರ್ಬೇವು. ಈ ಅನ್ನಕ ಕೂದ್ಲ ಇವೆಲ್ಲ ತೋರಿಸುವಾಗ ಆದ್ರೂ ತೋರಿಸ್ತೀವಿ. ನಮ್ಮ ಮನೆ ಗೈಸ್ ಇನ್ನೊಂದೇನಂದ್ರೆ ಕೊತ್ತಂಬರಿ ಕೂಲ ಎರಡು ಸೇಮ್ ಕಂಪಾರಿಸನ್ ಮಾಡ್ತೀವಿ. ಅಲ್ಟಿ ಪೇಸ್ಟ್ ಆಗೈತಿ. ಅಕ್ಕಿ ಹಾಕಿ ಅನ್ಮಿ ಎರಡೇ ಹಾಕಿಲ್ಲ. ಆ ಸೊಪ್ಪುಗಳು ಈಗ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ನೀರು ಎಷ್ಟು ಸಾಕ ಎಷ್ಟು ರೌಂಡ್ ನಿನ್ ಬಡ ಬರಾಕತ್ತೈತ ನೋಡ ಅನ್ನಕ. ಯಸ್ ಗೈಸ್, ಹಾಫ್ ಲೀಟರ್ ಟೀ ಉಳಿದಿತ್ತು. ಗುರುವೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಮತ್ತೆ ನೋಡ್ಕೊಳ್ಳೋ ನೀವು ಅನ್ಕೋಬಿಡ್ರಿ ಏನಂತಂದ್ರೆ ರೇಷನಿಗೆ ಅಂತಲ್ಲ, ಈಗ ಸ್ವಲ್ಪ ಕೈಪಲ್ಲೆ ತೊಗೊಳಕ್ ಹೊಂಟೀನಿ. ಬಿಕಾಸ್ ಆಫ್ ಇವತ್ತು ಒಂದು ವೆಲ್ ಯೂನಿಕ್ ಆದಂತ ಒಂದು ಫುಡ್ ಇಂದು ವಿಡಿಯೋ ಮಾಡಾಕತ್ತೀನಿ. ಯೂನಿಕ್ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲ ನಿಮಗೆ ಬಹಳ ಮಂದಿಗೆ ನಮ್ಮ ಸೈಡ್ ಇರೋರಿಗೆ ಗೊತ್ತಿರುತ್ತೆ. ಏನಂತಂದ್ರೆ ಇದು ಡಿಶ್ ಏನು ಅಂತಂತಂದ್ರು ಬಹಳ ಮಂದಿಗೆ ಈ ಲೋಕಲ್ ಅಂದ್ರೆ ಲೋಕಲ್ ಅನ್ನೋದೇನೋ ನಮ್ಮ ಸೈಡ್ ಬಿಟ್ಟು ಬೇರೆ ಕಡೆ ಇರೋ ಗೊತ್ತಿರಲ್ಲ. ಅದು ನೀವು ಮನೆ ಟ್ರೈ ಮಾಡ್ರಿ. ಈ ಕಡೆ ಕ್ರಿಸ್ಪಿ ಇರುತ್ತೆ, ಒಂಥರ ದೋಸೆ ತರ. ಆದ್ರೆ ದೋಸೆ ಅಲ್ಲ, ಅದು ನಾವು ಡೈರೆಕ್ಟ್ ಹೇಳ್ಬಿಡ್ತೀನಿ. ಅದಕ್ಕೆ ನನ್ನ ಪ್ರಕಾರ ಹೆಸರು ಇರೋದು ತಾಲಿಪಟ ಅಂತಂದು ಎಲ್ಲ ಥರ ಸೊಪ್ಪು ಗಿಪ್ಪು ಹಾಕಿ ನಡ್ಕೊಂಡು ಸಣ್ಣ ತೂದ್ ಗಿತ್ ಮಾಡಿ ಮತ್ತೆ ಒಡಗಿಡ ಅನ್ನಕ್ಕೆ ಹೋಗ್ಬಿಟ್ರೆ ವೆಲ್ ಚೆನ್ನಾಗಿರುತ್ತೆ. ಅದು ಏನಂದ್ರೆ ಎಸ್ಪೆಷಲಿ ನಾನು ಮಾಡಾಕತ್ತೀನಿ. ಅದಕ್ಕೆ ನೋಡಮ್ಮ, ನಾನು ಫಸ್ಟ್ ಟೈಮ್ ಇದು ಮಾಡಾಕತ್ತಿರೋದು. ನೋಡಮ್ಮ ಲೆಟ್ಸ್ಕೊ. ಈ ಫೋನ್ ಅಂತರೂ ಬರೋದಂತರೂ ಬಿಡಲ್ಲ. ಅಲ್ಲಿ ಇದು ಪುಣಿಮಾಗ ಫೋನ್ ಹಚ್ಚಿದ್ವಿ, ವಿಡಿಯೋ ಕಾಲ್ ಮಾಡಂತ ಯಾರಿಗೆ ಯಾರಿಬ್ರು ಹೌದೇನ ಏನಪ್ಪ ಗೊತ್ತಿಲ್ಲ. ನಿಯರ್ ಬೈ ಇದು ಎಲ್ಲ ಸೊಪ್ಪುಗಳು ತಂದಿದ್ದ. ಸೊಪ್ಪು ತಂದುಕೂಡ ನಾವು ಫಸ್ಟ್ ಈಗ ಮಾಡ್ಬೇಕಾಗಿರೋದು. ಇದ್ರಾಗ ಮೇನ್ ಮಿಸ್ಸಿಂಗ್ ಇರೋದು ಈರುಳ್ಳಿ ಸೊಪ್ಪು, ಅದೊಂದು ಮಿಸ್ಸಿಂಗ್ ಐತಿ. ಈಗ ನಾವು ಹೆಚ್ಕೋಬೇಕಾಗಿರೋದು ಎಸ್ ಗಾಯ್ಸ್, ಈಗ ಮೆಂತೆ ಮತ್ತೆ ಪಾಲಕ್ ಮತ್ತೆ ಮೂಲಂಗಿ. ಅಂದ್ರೆ ನಿಮ್ಗೆ ಯಾವ ಸೊಪ್ಪು ಬೇಕು ಅದನ್ನ ಇವು ಮಸ್ಟ್ ಇನ್ಕ್ಲೂಡ್. ಅಂದ್ರೆ ನಿಮ್ಗೆ ಯಾವ್ದಾದ್ರು ಇಷ್ಟ ಇಲ್ಲ ಅದಕ್ಕೇನು ಸಂಬಂಧ ಇಲ್ಲ. ಒಟ್ಟು ಸೊಪ್ಪಿದ್ರೆ ಸ್ವಲ್ಪ ಇದು ಬರುತ್ತೆ ಫ್ಲೇವರ್ಸ್. ಅಂದ್ರೆ ನಿಮ್ಗೆ ಯಾವ್ದು ಮನ್ಸಿಗೆ ಬರ್ತದೆ ಅದು ಫಸ್ಟ್ ಸೊಪ್ಪೆ ಇದು ಮಾಡ್ಕೋಬೇಕು. ಅದಾದ್ಮೇಲೆ ಅಕ್ಕಿ ರುಬ್ಕೋಬೇಕು ಅನ್ನೋದಿತ್ತು. ಕರೆಕ್ಟ್ ಅಲ್ಲ ಸಾರಿ, ಅನ್ನ ರುಬ್ಕೋಬೇಕಾಗಿತ್ತು. ಈಗ ಅನ್ನ ಇಟ್ಟೈತಿ, ಅದಕ್ಕೆ ಸ್ವಲ್ಪ ಕರೆಂಟ್ ಅನ್ನ ಇನ್ನ ಬಂದಿಲ್ಲ. ಕರೆಂಟ್ ಹೋಗೈತಿ. ಕರೆಂಟ್ ಬಂದ್ಮೇಲೆ ಅದೊಂದು ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಂದ್ ಕೂಡ ಅನ್ನ ರುಬ್ನೆ ಅಂತ ಹೇಳಿದ್ದೆ. ಆ ಟೈಮ್ನಾಗ ಗ್ಯಾಪ್ನಾಗ ಕರೆಂಟ್ ಆಗ್ಬಿಡೈತೆ. ಎಸ್ ಇವತ್ತು ಡಿಶ್ ನನಗೆ ಪ್ರಕಾರ ಏನಂತಂದ್ರೆ ಮನೆಗೆ ಯಾರ ಏನಾರ ಫ್ರೀ ಇದ್ದಿದ್ರೆ, ಈಗ ನಿಮ್ಗೂ ಮಾಡಕ್ ಆಗ್ಲಿಲ್ಲ ಅಂತ ಈಗ ವೀಕ್ಷಕರು ಅಂದ್ರೆ ನೋಡೋ ನಮ್ದು ಇವರು ಆಗ್ಲಿಲ್ಲ ಅಂತಂದ್ರೆ ಮನ್ಯಾಗ ನಿಮ್ಮಮ್ಮರಿಗೆ ಯಾರಿಗಾರು ಹೇಳಿ ಮಾಡಿಸ್ಬೋದಿಲ್ಲ. ನೀವರ ತೋರಿಸಿ ಮಾಡ್ರಿ ತಿನ್ರಿ. ನೀವು ಮಾಡಿ ತೋರಿಸಿದ್ರೆ, ನೀವು ಮಾಡಿ ಕೊಟ್ರೆ ಯೂನಿಕ್ ಇರುತ್ತಾ. ಮತ್ತೆ ಸ್ವಲ್ಪ ರಿಸ್ಕಿ ಅಂತಾನೆ ಏನಿರಲ್ಲ, ಒಟ್ಟು ಯೂನಿಕ್ ಡಿಶ್ ಅದಂತ ಇರುತ್ತೆ. ಅಂದ್ರೆ ಭಾಳ ಮಂದಿ ಗೊತ್ತಿರೋರಿಗೆ ಇದೇನು ಬಿಡ್ಡೆ ಅಂತಾರೆ, ಗೊತ್ತಿಲ್ಲ ಅದವರಿಗೆ ಇಟ್ ವಿಲ್. ಇದ್ರ ಕೂಡ ನೀವು ಅದ್ರಾಗೆ ಖಾರ ಹಾಕೋಬಹುದು, ಇಲ್ಲ ನೀವು ಸಪ್ರೇಟ್ ಏನಾರು ಚಟ್ನಿ ಗಿಟ್ನಿ ಮಾಡ್ಕೋಬಹುದು. ಕೊಬ್ಬರಿ ಚಟ್ನಿ ಇರಲಿ, ನಾರ್ಮಲ್ ಟೊಮೆಟೊ ಚಟ್ನಿ ಇರಲಿ, ಏನಾರು ಮಾಡ್ಕೋಬಹುದು. ನಾವು ಸ್ವಲ್ಪ ಇದ್ರಾಗೆಲ್ಲ ಖಾರ ಗೀರ ಹಾಕಿರ್ತೀವಿ. ಹಿಟ್ಟು ಅಂದರೆ ಚಲೋ ಇರುತ್ತೆ. ಎಸ್ ಗೈಸ್, ಈಗ ಹೋಗುವ ತಾಲಿಪಟ್ಟು ಮಾಡು. ನಮ್ಮ ಅಕ್ಕವ್ರು ಹಿಂಗೆ ಬಿಡಾಕ ಮಾಡ್ರ ಕಸ್ಮ ಇಲ್ಲೇ ಐತಿ. ನಮ್ಮ ತೆಂಗಿ ಏನು ಮಾಡ್ಯಾಳಂದ್ರೆ ಯಾರ್ದ ಅಂದ್ರೆ ಕೊಟ್ಟಾಳ ಅಕ್ಕ, ಈಗ ಇಟ್ಕೊಂಬಂದ್ಬಿಟ್ರಲ್ಲ ಇಲ್ಲಿ ನೆನಪಾಗಿಲ್ಲ. ಈಗ ವಿಡಿಯೋ ಕಾಲ್ ಮಾಡ್ಯಾರ. ನಾನು ಅವಾಗ ವಿಡಿಯೋ ಮಾಡೀನಿ. ಎಂಥ ಮಗ ಅಂದ್ರೆ ನಾನು ವಿಡಿಯೋ ಕಾಲ್ದಾಗ ಸ್ಟಾರ್ಟಿಂಗ್ಲಿಂದ ಓದ್ತಿದ್ವಿ, ಇಲ್ಲಿ ನೋಡಿದ್ರೆ ರೆಕಾರ್ಡೇ ಮಾಡಿಲ್ಲ. ಹೊತ್ತಿಡ್ತಿದ್ದೆ ರೆಕಾರ್ಡೇ ಆಗಿಲ್ಲ ಅಂತ ಹಿಂದೆ ಆನೆ ಮಾಡಿದ್ದ. ಎಂತ ಒಂದು ನಸೀಬ್ ಅಂತಾರಲ್ಲ ಇದು. ಮಗ ತೋರಿಸ್ರಿ ಮೇಡಮ್. ಈಗ ವಿಡಿಯೋ ಕಾಲ್ ಮಗ ತೋರ್ಸಿ ಮಾತಾಡಿದ್ದ. ಒದ್ದ್ಯಾ ಸೇರ್ ಎಲ್ಲಿಗೆ ಹೋಗ್ಬಿತ್ತದ? ಸೇರ್ ಒದ್ದಿಲ್ಲ. ಅದು ಬೇರೆ ಐತಾ ಸ್ಯಾಂಪಲ್ಲು? ಅಯ್ಯೋ ಅಲ್ಲ ನಮ್ದೇನ್ ಹಂಗೇನಿಲ್ಲ, ಒಂದೇ ಸಲ ಅಲ್ಲ. ನಮಗೂ ಹಂಗೈತ ಆಯ್ತಾ? ಒಂದೇ ಸಲ ಬಿಡು. ನಮ್ ಸಣ್ಣ ಮನೆ ಐತ ಇಲ್ಲೇ
ಆಶ್ರಮದಾಗ ಇಲ್ಲೇ ಬದಿಸ್ಬೇಕಲ್ಲ ನೋಡಲ್ಲ ಕಿರಣ್ ಅಪ್ಪಗ ಆಗ್ಲೇ ಈಗ ಸೊಸಿ ಬಂದ್ ಸೇರ್ ಬದಿಬೇಕಂತ ನಾನ್ ಕೇಳಾಕತ್ತೀನಿ ನಮ್ದ್ರಾಗ ಹಿಂಗೈತಾ ಏನಂತ ಕೇಳಾಕತ್ತೀನಿ ನಾನು ಈಗ ಆಲ್ಮೋಸ್ಟ್ ಅಲ್ಲಿ ಇವ್ರದ್ದು ವಿಡಿಯೋ ಕಾಲ್ ಅದು ಇದು ನಿಯರ್ ಬೈ ದಿ 1.5 ತಾಸ್ ಆದ್ಮ್ಯಾಗ ಈಗ ನಿಯರ್ ಬೈ ದಿ 9 ಗಂಟೆ ಅಂದ್ರೆ 8:40-50 ಆಗಿ ಬಂದೈತಿ. ಈಗ ನೀ ಬಿಸಿ ಹಾಕಬಾರ್ದು ಮೇ ಏನೇನ್ ಹಾಕಿ ಕಳಾಗಿ ಏನೂ ಹಾಕಿಲ್ಲ ಬರೀ ಅನ್ನ ಅಷ್ಟೇ. ಹೌದಾ ಐಸ್ ಗೈಸ್ ಈಗ ಅಣ್ಣನ ಅಂದ್ರೆ ಸಾರಿ ಗೈಸ್ ಇದನ್ನ ಹಾರಿಸ್ಬೇಕು ನೀವು ಹಂಗಾಕತ್ತೀರಿ. ಈಗ ನಾನೇ ಮಾಡ್ಬೇಕು ಎದಕ್ಕೆ ಮಾಡಾಕತ್ತೀರ ಅಂದ್ರೆ ನನ್ನ ಕಡೆ ಇನ್ನ ಟ್ರೈಪೋಡ್ ಅವೆಲ್ಲ ಇಲ್ಲಲ್ಲ. ಇದು ನಾರ್ಮಲ್ ಇದು ಮಾಡ್ತೀನಿ ತಾಳಿಪಟ್ಟು ಅಂತ ನಾನೇ ಮಾಡ್ತೀನಿ ಅದನ್ನ ತೋರಿಸ್ತೀನಿ. ಅಕ್ಕಿ ರೊಟ್ಟಿ ಬೇರೆ ಮೇ ಇದೇನ ಇದು ಬೇರೆ. ಅಕ್ಕಿ ರೊಟ್ಟಿ ಗೊತ್ತು ಜನರಿಗೆ ಗೊತ್ತು, ಅಕ್ಕಿ ರೊಟ್ಟಿ ಇದು ತಾಲಿಪಟ್ಟು ಗೊತ್ತಿಲ್ಲ. ಒಂಥರ ಅದೇ ತರ ಬರ್ತದೆ ಆದ್ರೆ ಅದೇ ಅಲ್ಲ. ಈಗ ಅನ್ನನ ಎಷ್ಟು ಸ್ಪೂನ್ ಮೀ ಒಂದ್ ಸ್ವಲ್ಪ ಲೆಟ್ ಇಟ್ ಬಿಟ್ಟು ನಿಮ್ಗೆ ನಿಮ್ಗೆ ಓಕೆ ನಿನ್ನಿದ್ರೆ ನಡೀತದೆ ಮತ್ತೆ ಅಷ್ಟೇ. ಈಗ ಇಷ್ಟ ಹಾಕ್ಸಂಡಿ ಎಷ್ಟು ಹಾಕ್ಬೇಕನ್ನೋ ಗೊತ್ತಿಲ್ಲ ನನಗೆ. ಅದಕ್ಕೆಲ್ಲ ಹಿಟ್ ಮಿಕ್ಸ್ ಮಾಡೋದು. ಎಸ್ ಗೆಸ್ ಈಗ ಇದು ಹಾಕಾದ್ಮೇಲೆ ಮತ್ತೆ ಹಸಿಮೆಣಸಿನ್ಕಾಯಿ ಒಣಗಿ ಹೋಗಿರೋದು ಅಂದ್ರೆ ನಿಮ್ಗೆ ಸಾರಿ ಚಲೋ ಇರೋದು ಹಾಕಿ ನಮ್ಮ ಮನೆ ಒಣಗಿ ಹೋಗಿರೋ ಹಾಕಿವಿ. ಅದಾದ್ಮೇಲೆ ಜೀರಿಗೆ ಮತ್ತೆ ಒಣಗಿ ಹೋಗಿರೋದು ಕರಿಬೇವು ಇವನ್ನೆಲ್ಲ ಹಾಕಿ ಈಗ ಇದನ್ನ ಸಣ್ಣಗೆ ರುಬ್ಕೋಬೇಕು. ಸ್ಟಾರ್ಟ್ ಮಾಡಿ ಎಸ್ ಇನ್ನ ಆಗ್ಬೇಕು. ಈ ಅನ್ನಕ ಕೂದಲ ಗಾಯ್ಸ್ ಇವೆಲ್ಲ ತೋರಿಸ್ಬೋದ ಆದ್ರೂ ತೋರಿಸ್ತೀವಿ ಕೂದಲ ನೀ ಏನ್ ನಮ್ಮ ಮನೆ ಗೈಸ್ ಇನ್ನೊಂದೇನಂದ್ರೆ ಕೊತ್ತಂಬರಿ ಕೂಲ ಎರಡು ಸೇಮ್ ಕಂಪ್ಯಾರಿಸನ್ ಮಾಡ್ತಾರೆ. ಅದನ್ನು ಅಡುಗೆಗೆ ಹಾಕ್ತಾರೆ ಇದನ್ನು ಅಡುಗೆಗೆ ಹಾಕ್ತಾರೆ. ಹಂಗ ಎಲ್ಲರ ಮನೆಗೂ ಮತ್ತೆ ಹಂಗಾಗೇ ಇತ್ತಲ್ಲ ಗೈಸ್. ನಿಮ್ಮ ಮನೆಗೆ ಏನಾರ ಕೂದಲಾಗಿಲ್ಲ ಮಾಡ್ಬೇಕಾದ್ರೆ ಅಲ್ಲ ಊಟ ಮಾಡ್ಬೇಕು ಸಿಕ್ತಂದ್ರೆ ಯಾರು ಸಿಕ್ಕಿದ್ರೆ ಕಮೆಂಟ್ ಆಗಿ ಎಸ್ ಅಂತ ಹಾಕಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆಗೆ ಅಷ್ಟೇ ಅಂತಲ್ಲ ನಿಮ್ಮ ಮನೆಗೂ ಇರ್ಬೋದೇನೋ. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗೊತ್ತು ಗೈಸ್ ನಾರ್ಮಲ್ ಪೇಸ್ಟ್ ಮಾಡ್ಕೋಬೇಕು. ಇದೆಲ್ಲ ಈ ತರ ಪೇಸ್ಟ್ ಆಗಿದೆ ಗೈಸ್. ಈಗ ಅಲ್ಟಿ ಪೇಸ್ಟ್ ಆಗೈತಿ. ಇದು ಪೇಸ್ಟ್ ಆದ್ಕೂನ ಜೋಳದ ಹಿಟ್ಟಲ್ಲ ಜೋಳದ ಹಿಟ್ಟು ಮತ್ತೆ ಪ್ಲಸ್ ಅಕ್ಕಿ ಹಿಟ್ಟು ಹಾಕ್ಬೇಕು. ಇದು ಇಬ್ರಿಗೆ ಮಾಡೋಷ್ಟು ಅಂದ್ರೆ ಈಗ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಮಮ್ಮಿಯವ್ರನ್ನ ಯಾರನ್ನ ಮನೆಗೆ ಇದ್ರು ಕೇಳಿ. ಈಗ ನಾವು ಒಂದು ಇಬ್ಬರಿಗೆ ಒಂದು 3 ಆಗಷ್ಟು ಹಿಟ್ಟು ತೊಗೊಂಡ್ವಿ. ಇದಕ್ಕೇನು ಮೆಜರ್ಮೆಂಟ್ ಅನ್ನೋದು ನಮಗೂ ಅಷ್ಟು ಗೊತ್ತಿಲ್ಲ. ಯಾಕೆ ನಮಗೆ ಮೆಜರ್ಮೆಂಟ್ ಸ್ಪೂನ್ಗೆ ಅನ್ನೋದೇನು ಕಾಸಿಲ್ಲ. ಈಗ ಅದನ್ನು ಸೀದಾ ಏನು ಇದಕ್ಕೆ ಹಾಕ್ಕೋಬೇಕು ಬಾಣಲಿಗೆ ಹಾಕ್ಕೊಂಡು ಅದ್ರ ಕೂಡ ಇನ್ನು ಅಕ್ಕಿ ಹಿಟ್ಟು ಹಾಕಿ ನಿಮಿ ಎರಡೇ ಹಾಕ್ಯಲ್ಲ ಎರಡು ಹಾಕ್ಯಾರ ಇದನ್ನ ಹಾಕಿ ದಬಸಿ ಕಲಿಸ್ಬೇಕು. ಇದೆಲ್ಲ ಆದ್ಮೇಲೆ ಏನೆಲ್ಲ ತೊಳೆದು ಇಟ್ಕೊಂಡಿರೋ ಸೊಪ್ಪುಗಳು ಏನನ್ನ ಅವಾಗ ತೋರಿಸಿದ್ನಲ್ಲ ಆ ಸೊಪ್ಪುಗಳು ಈಗ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇದೆಲ್ಲ ಆದಮೇಲೆ ಈಗ ಯಾಕಂದ್ರೆ ಅದ್ರೂ ಸ್ವಲ್ಪ ಖಾರಾಗಿರುತ್ತೆ ಮತ್ತು ನಿಮ್ಮ ಮ್ಯಾಗ ಖಾರ ಪುಡಿ ಏನಾರು ಹಾಕೋಬೇಕು ಏನಾರು ಇದ್ರೆ ಹಾಕಿರಿ ನಿಮ್ಮ ಮರಸಿ. ಇದ್ರೊಳಗೆಲ್ಲ ಕ್ಲೀನ್ ಮಾಡಿ ಈಗ ಅದನ್ನ ಹಾಕ್ಕೊಂಡು ಬೇಯಿಸಿ ಸೇಮ್ ಚಪಾತಿ ರೊಟ್ಟಿ ಹೆಂಗೆ ಕಲಿಸ್ತೀರಿ ಆ ಥರ ಕಲಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಈ ಥರ ಅನಾಹುತ ಕ್ರೇಜಿ ಬ್ಯೂಟಿಫುಲ್ ಭಾರಿ ಕಾಣಾಗತ್ತೈತ್ರಿ. ಈಗ ಇದನ್ನೇನು ಮಾಡಬೇಕು ಇಂಥ ಹೊಲಸು ಬಟ್ಟೆ ಸಾರಿ ಅಂಥದ್ದು ಚಲೋ ಬಟ್ಟೆ ಇರ್ಬೇಕು. ಯಾಕಂದ್ರೆ ಅದು ಅಂಟಬಾರ್ದು. ಯಾಕಂದ್ರೆ ಅದು ಇದಕ್ಕೆಲ್ಲ ಅಂಟಬಾರ್ದು. ಈಗ ನಾನು ಮಾಡ್ತೀನಿ ನೋಡಮ್ಮ ಅದು ಅಂಟತ್ತೆ ಏನಾಗುತ್ತೆ ನೋಡಮ್ಮ. ಏನಾಯ್ತು ಅಂದ್ರೆ ಭಾಳ ಆಯ್ತು. ಯಾಕಂದ್ರೆ ಮಾಮಾರು ಬಂದಿದ್ರು ಲೇಟ್ ಆಯ್ತು. ಅದಕ್ಕೆ ನಮ್ಮ ಮಮ್ಮಿ ಅವಾಗೆ ಸ್ವಲ್ಪ ಮಾಡಿಟ್ಟಿರು. ಯಾಕಂದ್ರೆ ಸ್ಯಾಂಪಲ್ ನಿಮಗೆ ತೋರಿಸ್ಬೇಕಾಗಿತ್ತು. ಅದಾದ್ಮೇಲೆ ನೀರು ಸಿರೋಕತ್ತೈತೆ ಅಂತ ಅದಕ್ಕೆ ಗೈಸ್ ಈಗ ಮಮ್ಮಿ ಒಂದು ಸ್ಯಾಂಪಲ್ ಮಾಡ್ತಾರೆ. ಈಗ ಆಮೇಲೆ ಉಳ್ಕಿದ್ದು ನಾನು ಮಾಡ್ತೀನಿ. ಆದರೆ ಬೇರೆ ಟೈಮ್ ಆಗೈತಿ. ಪಟ್ಟಕ್ಕನ ಶಾಪಿಗೆ ಹೋಗ್ಬೇಕು ತಿಂದು ಗೈಸ್. ಫಸ್ಟ್ ಈ ಥರ ಟಕ್ 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 ನಾ ಮಾಡ್ತೀನಿ ಕೇಸಲ್ಲೇ ಹಾಕೋದಂಗೆ ಇಡೀ ಬಟ್ಟೆನೇ ಹಾಕ್ಬೇಕಲ್ಲ. ಈಗ ಬರಲ್ಲ ಕೈ ಆಗದ. ಎಸ್ ಅಂದರೆ ಟೇಸ್ಟ್ ಅವಾಗೆ ಮಾಡೀನಿ ಗೈಸ್. ಟೇಸ್ಟ್ ಅಂತರು ಅಲ್ಟೆ ಐತಿ. ಇದ್ರಾಗ ಏನಂದ್ರೆ ಇದ್ರಾಗ ಮಾಡಿದಾಗ ಹಿಂಗೆ ಬರ್ತೀನಿ. ನಾವು ಸೌದಿ ಒಲೆಗೆ ಮಾಡಿದ್ರೆ ಅದು ಇದನ್ನೇ ಬೇರೆ. ಎಸ್ ಈಗ ಮಿಡಿಲ್ ಒಂದು ನಾರ್ಮಲ್ ಆದಂಥ ರೌಂಡು ಮಾಡ್ಕೊಂಡು ಜಲ್ ಯಾಸ್ ಅಷ್ಟು ಮಾಡಿ ಫಸ್ಟ್ ಎಣ್ಣೆ ಹಾಕೋದು ಗೈಸ್. ಎಣ್ಣೆ ಹಾಕಿ ನೀರು ಇದೇನು ದೋಸೆ ಅಲ್ಲ ಎಸ್ ಗೈಸ್. ಈಗ ಇದೆಲ್ಲ ಆದಮೇಲೆ ಸೀದಾ ಇದೇನೈತಿ ಈಗ ಮೇನ್ ಆಟ ಇರೋದು ಇದು. ನಿಂಗೆ ಎತ್ತಿ ಹಿಂಗೆ ಹಾಕೋದ್ರಾಗೆ ಆಟ ದಾಲ್ ಬೀಳಲ್ಲ ಅದ ಇದೆಲ್ಲ ಆದಮೇಲೆ ನಿಮಗೆ ಮನ್ಸಿಗೆ ಬಂದಿದ್ದು ಗೈಸ್ ಏನಾರ ಚಟ್ನಿ ಗಿಟ್ನಿ ಏನಾರ ನಿಮ್ಮ ಮನ್ಸಿಗೆ ಏನು ಬರುತ್ತೋ ಅದನ್ನ ಮಾಡ್ಕೊಂಡು ತಿಂದರೆ ಯಾವ್ದಕ್ಕೂ ಚಲೋ ಅಂದ್ರೆ ಸೈಕ್ ಇರುತ್ತೆ. ಶೇಂಗಾ ಚಟ್ನಿ ಇರಲಿ ಮತ್ತು ಅದು ಟೊಮೆಟೊ ಚಟ್ನಿ ಇರಲಿ ಯಾವ ಚಟ್ನಿ ಬರ್ತೋ ಮಾಡ್ಕೊಂಡು ತಿನ್ಬೋದು. ಇದ್ರಾಗ ನಾನು ಜಾಸ್ತಿ ಇದ್ರಾಗ ಯೂನಿಕ್ ಏನು ಮಾಡೋದಂದರೆ ಹಸಿ ಇದ್ದಾಗ ಮ್ಯಾಗ ಕಡ್ಲಿ ಪುಡಿ ಹಾಕ್ಬಿಡ್ತೀವಿ. ಹಸಿದಾಗ ಕಡ್ಲಿ ಪುಡಿ ಐತಲ್ಲ ಈ ಕಡ್ಲಿ ಪುಡಿ ಮ್ಯಾಲೆ ಹಾಕಿಬಿಡ್ತೀವಿ. ಅದನ್ನು ಸ್ವಲ್ಪ ಅವಶ್ಯಕತೆ ಕಡ್ಲಿ ಪುಡಿ ತುಪ್ಪ ಬೇಸ್ ಅಂಟಿಕೋಬೇಕದ. ಇವೆಲ್ಲ ಡಿಶ್ ಮಾಡ್ಬೋದು ಗೈಸ್ ಕೆಫೆದಾಗ. ಅದು ಇಟ್ ಈಸ್ ನಾಟ್ ಅವರ್ ಪೇಷನ್ಸ್ ಇಸ್ ಗೋಯಿಂಗ್ ಹೈಯರ್. ಕರೆಕ್ಟ್ ಕಾಣುತ್ತಲ್ಲ ಈಗ ಕರೆಕ್ಟಾ ಎಲ್ಲ ಬರ್ತಾವಲ್ಲ ತೆಗಿಲ ಇದ ಅದಿರ್ಲಿ ಬಿರುಸಾಗ ಅದನ್ನ ಎಣ್ಣೆ ಕೈಗೆ ಎಣ್ಣೆ ಹಚ್ಕ ಇದು ನೀರು ಈಗ ನೀರು ಮಾಡಿ ಎಷ್ಟು ನೋಡಿ ಇಷ್ಟ. ಅದನ್ನ ಕಳೆ ನೀರು ಹಚ್ಚ
ವೆಜೇಸ್ ಈಗ ಇಲ್ಲಿ 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 ನೀರು ಬಂದ್ರೆ ಅದು ನೀರು ಬರಂದ್ರೆ ಅದು ಬರಲ್ಲ ಅದು ಅದೇ ಫಸ್ಟ್ ಇನ್ನು ಫೋಕಸ್ ಹಾಕಿ ಹಿಂಗೆ ಎಷ್ಟು ಸಾಕ ಎಷ್ಟು ರೌಂಡ್ ನಿನ್ ಬಡ ಬರಾಕತ್ತೈತ ನೋಡ ಅನ್ನಕ ಇಲ್ಲ ಮತ್ತೆ ಮಾಡಿದ್ದೆ ಎಷ್ಟಾಗೈತೆ ಕೆಳಗೆ ನೀರು ಹಚ್ಬೇಕು ಗೈಸ್ ಇದಾದ್ಮೇಲೆ ಕೆಳಗೆ ನೀರು ಹಚ್ಚಿ ಕರೆಕ್ಟ್ ಇಲ್ಲಿ ಇಲ್ಲಿ ಬಾ ಇಲ್ಲಿ ಹತ್ರ ಬಾ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಯ್ತಾ ಇಟ್ಟೆ ಬರ್ತೈತಿಲ್ಲ ಮತ್ತೆ ಓ ಓ ಓ ಗೈಸ್ ಇದೆಲ್ಲ ಆದ್ಮೇಲೆ ಒಂದು ರೌಂಡ್ ಅತ್ತೆಗೆ ಎಣ್ಣೆ ಹಚ್ಚಿ ಎಣ್ಣೆ ಹಾಕಿ ಗೈಸ್ ಇದೆಲ್ಲ ಆದ್ಮೇಲೆ ಈಗ ಎಣ್ಣೆ ಸುರಿಯೋಣ ಓ ಹಿಂಗಲ್ಲ ಬೇಗ ಬೀಳ್ತದ ಎಸ್ 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 ಗೈಸ್ ಇಲ್ಲ ಹತ್ರ ಹಿಂಗೆ ಬರಲಿ ಜೋರು ಮಾಡಿ ಎಸ್ ಗೈಸ್ ಇದಾದ್ಮೇಲೆ ಸ್ವಲ್ಪ ಲಿಟಲ್ ಬಿಟ್ ಹಿಂಗೆ ರೌಂಡ್ ಎಣ್ಣೆ ದೋಸೆಗೆ ಹಾಕಂಗೆ ಹಾಕೋ ರೌಂಡ್ ಎಸ್ ಹೆಂಗ್ರ ಹಾಂ ಹಿಂದಕ್ಕೆ ಬರಲಿ ಎಸ್ ಎಸ್ ಇಷ್ಟೇ ನೀವೇನಾದ್ರು ಮಾಡ್ಬೇಕಂತಂದ್ರೆ ಟ್ರೈ ಮಾಡಿರಿ ಯಾಕಂದ್ರೆ ಮನೆಯಾಗ ನೀವು ಮಾಡಕ್ಕೆ ಬರೋದು ಮನೆಗೆ ಯಾರಿಗಾರ ಹೇಳ್ರಿ ಅಡ್ಡ ಬರಾಕತ್ತೈತೆ ನಿನ್ನ ಕೈ ಮತ್ತೆ ಇಲ್ಲ ಅದಕ್ಕೆ ಎಸ್ ಸೆಕೆಂಡ್ ಟ್ರೈ ಕೊಡಿಲ್ಲಲ್ಲ ಅದಕ್ಕೆ ಅನ್ನಕ್ಕನೆ ಟ್ರೈ ಕೊಡು ಅಂತಂದು ಇಟ್ಕೊಂಡು ಈಗ ಮಾಡಾಕತ್ತೀನಿ ಎಸ್ ಗೈಸ್ ಈಗ ಮತ್ತೆ ಇವತ್ತು ನೀರು ಏರ್ಸಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಸಮ್ ಕೈಂಡ್ಲಿ ರೀಸನ್ಸ್ ಅದಕ್ಕೆ ಮತ್ತೆ ಈಗ ತೊಗೊಂಬಂದಿನಿ ಇನ್ನೊಂದೇನು ಸ್ವಲ್ಪ ಒಂದು 1/2 ಲೀಟ್ರ್ ಟೀ ಉಳಿದಿತ್ತು ಅದಕ್ಕೆ ಮತ್ತೆ ತೊಗೊಂಬಂದಿನಿ ನಮ್ಮ ಮಮ್ಮಿ ಸ್ವಲ್ಪ ಕುಡಿ ಅಂತ ಹೇಳಿನಿ ಅದಕ್ಕೆ ಇಬ್ಬರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಸಣ್ಣ ಬುಗಣಿ ಐತಿ ಸಣ್ಣ ಬುಗಣಿ ಹಾಕ್ತಾರೆ ಯಾಕಂದ್ರೆ ನಾವು 1 ಲೀಟ್ರ್ ಹಾಲಿಗೆ 1 ಲೀಟ್ರ್ ನೀರು ಹಾಕ್ತೀವಿ ಅಂದ್ರೆ ಅದು ಹಾಲು ಗಟ್ಟಿರುತ್ತೆ ಆರೋಗ್ಯ ಹಾಲು ಗಟ್ಟಿರುತ್ತಲ್ಲ ಅದಕ್ಕೆ ಹಂಗೆ ಹಾಕ್ತೀವಿ ಅಂದ್ರೆ ಮೆಜರ್ಮೆಂಟ್ ಇರೋದೇ ಹಂಗೆ ಗೈಸ್ ನಮ್ಮದು 1 ಲೀಟ್ರ್ ಹಾಲಿಗೆ 1 ಲೀಟ್ರ್ ನೀರು 2 ಪೌಡ್ರ್ ಹಾಕಿಬಿಟ್ರೆ ಪರಸ್ತ ಆಗುತ್ತೆ ಫುಲ್ ನಮ್ಮ ಮಮ್ಮಿ ರಾತ್ರಿ ನಶೆದಾಗ ಫುಲ್ ಟೀ ನಶೆ ಸಿಕ್ಕೋಗ ಒಂದು ಪಾತ್ರೆ ಗೈಸ್ ಗೈಸ್ ಈಗ ಫೈನಲಿ ಎಲ್ಲ ತಿಕ್ಕಿದಾತ ಈಗ ಬಂದು ಐ ಥಿಂಕ್ ಸೊ ನಿಯರ್ ಬೈ ದಿ ಗೈಸ್ ಇವತ್ತು ಭಾಳ ಲೇಟ್ ಆಗೈತಿ ಇವತ್ತು 12:07 ಆಯ್ತು ಗೈಸ್ ಈಗ ಮುಖಂಡ ಸಮಯ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಏನಾರು ಕೊಟ್ಟಿದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಹಂಗೆ ಬೆಲ್ ಐಕನ್ ಇರ್ತದೆ ಅದನ್ನು ಒತ್ತಿಬಿಟ್ರೆ ಬೆಲ್ ಐಕನ್ ಒತ್ತಿದ್ರೆ ಏನಾಗುತ್ತೆ ಅಂದ್ರೆ ನಾವು ವೀಡಿಯೋ ಬಿಟ್ಕೊಂಡು ಸೀದಾ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇನ್ನೊಂದು ಏನಂದರೆ ಮೇನ್ ನಿಮಗೆ ಹೇಳ್ಬೇಕಂದ್ರೆ ಏನಂದರೆ ಅಕ್ಕವ್ರ ಮದುವೆ ಆದ್ಮೇಲೆ ಜಿಮ್ಮಿಗೆ ಸೇರ್ತೀನಿ ಅಂತ ಹೇಳಿದ್ದೆ ಈಗ ಸೇರ್ಬೇಕನ್ನೋದು ಐತೆ ಪ್ಲ್ಯಾನ್ ಯಾಕಂದರೆ ಈಗ ನನಗೇನು ಸೇರೋದೇನು ದೊಡ್ಡಾಗದಲ್ಲ ಗೈಸ್ ಈಗ ನಾಳೆ ಹೋದ್ರೂ ಸೇರ್ಬೋದು ದೊಡ್ಡಾಗದಲ್ಲ ಮೇನ್ ಅಂದರೆ ನನಗೆ ಟೈಮು ಕರೆಕ್ಟು ಸಿಗೋದು ಯಾವಾಗ ಬೆಳಗ್ಗೆ ಹೋಗ್ಬೇಕಾ ಸಾಯಂಕಾಲ ಹೋಗ್ಬೇಕಾ ಅದು ನನಗೆ ಕರೆಕ್ಟ್ ಮೇಂಟೈನ್ ಮಾಡೋಕ್ಕಾಗೋದು ಡಯಟ್ ಮೇಂಟೈನ್ ಮಾಡಬೇಕು ಅದು ಎಲ್ಲ ಭಾಳ ಇನ್ಫಾರ್ಮೇಷನ್ ಈಗ ನಮ್ಮ ದೋಸ್ತರಲ್ಲಿ ನಮ್ಮ ಬ್ರದರ್ ಇರಲಿ ಎಲ್ಲರಿಗೂ ಈಗ ಕೇಳೀನಿ ಅಂದರೆ ಹೋಗೋರು 2-3 ವರ್ಷ ರೆಗ್ಯುಲರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋರ್ಗೂ ಕೇಳಿ ಏನು ತೊಗೊಂಡ್ರೆ ಇದು ಡಯಟ್ ಅಂದ್ರೆ ಏನೋ ಈಗ ನಮ್ಮದು ಬಲ್ಕ್ ಆಗ್ಬೇಕಂದ್ರೆ ಏನು ತಿನ್ಬಾರ್ದು ಎಲ್ಲ ಕೇಳೀನಿ ಬಿಕಾಸ್ ಆಫ್ ನಾನು ಪ್ಯೂರ್ ವೆಜ್ ಇರೋದಕ್ಕೆ ಕಡೆ ಎಗ್ಗು ಕೂಡ ತಿನ್ನೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಅದರದ್ದು ಸ್ವಲ್ಪ ಎಲ್ಲ ಕೇಳಿ ಇದು ಮಾಡೀನಿ ನಿಮ್ಮದು ಏನಾರು ಸಜೆಷನ್ ಇದ್ದರೆ ನನಗೆ ಇನ್ನೊಂದು ಏನು ಕ್ಲಾರಿಟಿ ಕೊಡ್ರಿ ಅಂದ್ರೆ ನಿಮ್ಮ ಮುಖಾಂತರ ನಿಮ್ಮ ಏನಾರು ಇರಲಿ ನಾನು ಜಿಮ್ಮಿಗೆ ಹೋದರೆ ಚಲೋನೋ ಹೋಗಿಲ್ಲ ಅಂದ್ರೆ ಚಲೋನೋ ನಾನು ಸ್ವಲ್ಪ ಸಣ್ಣ ಕಮೆಂಟ್ ಆಗಿಬಿಡ್ರಿ ಅಂತ ಹೇಳಿ ನೀವು ಊಟ ಮಾಡಿರಿ ನಾವು ಊಟ ಮಾಡಿವಿ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಮ್ಯಾನ್ ಲವ್ ಯು ಗೈಸ್